ವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷದ ಸಂಭ್ರಮ. ಮನೆ ಮನೆಯಲ್ಲಿಯೂ ಮಾಂಸದ ಅಡುಗೆಯ ಘಮಘಮ ಇರುತ್ತೆ. ಆದ್ರೆ ಇಲ್ಲೊಬ್ಬ ಪುಣ್ಯಾತ್ಮನಿಗೆ ಹಬ್ಬದ ಅಡುಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಖರೀದಿಸಿದಂತ ಮೇಕೆ ತಲೆ ಮಾಂಸ 20 ಬಾರಿ ಸೀಟಿ ಹಾಕಿಸಿದ್ರೂ ಬೆಂದೇ ಇಲ್ವಂತೆ. ಇದರಿಂದ ಆಕ್ರೋಶಗೊಂಡಂತಹ ವ್ಯಕ್ತಿ ಮಾಡಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ ಒಂದು ವಿಚಿತ್ರ ವರದಿಯ ಸುದ್ದಿ. ನ್ಯಾಯ ಬೇಕು ಸರ್, ಅನ್ಯಾಯ ಆಗಿ ಹೋಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ವ್ಯಕ್ತಿ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಇದನ್ನ ಗಾಬರಿಯಾಗಿ ಪೊಲೀಸರು ನೋಡಿ, ಏನಿದು, ಯಾರಾದ್ರೂ ಹೊಡೆದ್ರಾ, ರಕ್ತದ ಕಲೆನಾ ಇದು, ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಕೇಳಿದ್ದಾರೆ. ಅಯ್ಯೋ ಇಲ್ಲ ಸರ್, ಇದು ರಕ್ತ ಅಲ್ಲ, ಸಾಂಬಾರು. ಯುಗಾದಿ ಹಬ್ಬಕ್ಕೆ ಅಂತ ಮಟನ್ ಅಂಗಡಿಲಿ ಮೇಕೆ ತಲೆ ಮಾಂಸ ತಂದಿದೆ ಸರ್. ಬೆಳಗ್ಗೆಯಿಂದ 20 ಸೀಟಿ ಹಾಕ್ಸಿದ್ರು ಬೆಂದೇ ಇಲ್ಲ ಸರ್. ಇದು ನನ್ನ ಹೆಂಡತಿ ಬೇರೆ ಹೋಗಿತಾ ಇದ್ದಾಳೆ, ಮಕ್ಕಳು ಕೂಡ ಹಸ್ದಿದ್ದಾರೆ. ಇಲ್ಲ ಸರ್, ಇದು ನಂಬಿಕೆ ದ್ರೋಹ. ಮೇಕೆ ತಲೆ ಅಂತ ಹೇಳಿ ಯಾವುದೋ ಒಂದು ಕಲ್ ಕೊಟ್ಬಿಟ್ಟಿದ್ದಾನೆ ನೋಡಿ ಸರ್ ಅಂತ ಹೇಳ್ತಾರೆ. 20 ಸೀಟಿ ಅಂದ್ರೆ ಸಾಮಾನ್ಯನಾ? ಗ್ಯಾಸ್ ಬೇರೆ ಖಾಲಿ ಆಯ್ತು, ಕುಕ್ಕರ್ ಸಿಟಿ ಬೇರೆ ಹಾರ್ ಹೋಯ್ತು, ಆದ್ರೂ ಈ ಮಾಂಸ ಬೇಯ್ತಾನೆ ಇಲ್ಲ ಸರ್. ಇದು ಅಕ್ರಮ ಸರ್. ಆ ಮಟನ್ ಅಂಗಡಿ ಮಾಲೀಕನ ಮೇಲೆ ಕೇಸ್ ಹಾಕಿ ಸರ್ ಅಂತ ಹೇಳ್ತಾನೆ. ಇದಕ್ಕೆ ಪೊಲೀಸರು, ಇಲ್ಲಿಗೆ ಯಾಕೆ ಬಂದೆ ಮಾರಾಯ, ನೀನ್ ಎಲ್ಲಿ ಮಟನ್ ತಂದಿಯಲ್ಲ ಅಲ್ಲಿಗೆ ಹೋಗ್ಬೇಕಿತ್ತಲ್ವಾ ಅಂತ ಹೇಳ್ತಾನೆ. ಆದ್ರೆ ಆ ಸ್ವಾಮಿ ಸುಮ್ಮನೆ ಇರಲ್ಲ. ಇದು ಮೋಸ ಸರ್, ಮೇಕೆ ತಲೆ ಅಂತ ಹೇಳಿ ಕಲ್ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. 20 ಬಾರಿ ಬೇಯಿಸಿದ್ರು ಕೂಡ ಇದು ಬೇಯ್ತಾನೆ ಇಲ್ಲ. ಇದು ಮೇಕೆನಾ ಅಥವಾ ಬೇರೆ ಏನಾದ್ರೂ ಕೊಟ್ಟಿದ್ದಾರಾ ಅಂತ ನೀವು ತನಿಖೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಈ ಪಾತ್ರೆನ ಇಲ್ಲೇ ಇಡ್ತೀನಿ, ನೀವೇ ಟೇಸ್ಟ್ ಮಾಡಿ ನೋಡಿ ಸರ್ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಅಯ್ಯ, ಲಾ ಅಂಡ್ ಆರ್ಡರ್ ನೋಡೋ ನಮಗೆ ಈಗ ಮಟನ್ ಅಂಡ್ ಸಾಂಬಾರ್ ಇನ್ವೆಸ್ಟಿಗೇಷನ್ ಮಾಡೋ ಸ್ಥಿತಿ ಬಂತ ಅಂತ ಪೊಲೀಸರು ಕೂಡ ಬೆಪ್ಪಾಗಿದ್ದಾರೆ. ನನಗೆ ಅವನಿಂದ ದುಡ್ಡು ವಾಪಸ್ ಕೊಡ್ಸಿ, ಇಲ್ಲಾಂದ್ರೆ ಈ ಪಾತ್ರೆನ ಇಲ್ಲೇ ಬಿಟ್ಟು ಹೋಗ್ತೀನಿ, ಬೇಕಾದ್ರೆ ನೀವೇ ತನಿಖೆ ಮಾಡಿ ಅಂತ ಹೇಳಿ ಪಟ್ಟು ಹಿಡಿತಾನೆ. ಇವನು ಕೊಡುವಂತ ಕೇಸ್ ನೋಡಿದ್ರೆ ನಾಳೆಯಿಂದ ಜನ ಮನೆಗೆ ತಂದಂತ ಮಲ್ಲಿಗೆ ಹೂ ವಾಸನೆ ಕೂಡ ಬರ್ತಿಲ್ಲ ಅಂತಾನು ಸ್ಟೇಷನ್ ಬರೋ ಹಾಗಾಗಿದೆ ಅಂತ ಪೊಲೀಸರು ಬೆಪ್ಪಾಗ್ತಾರೆ. ಏನು ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳಿ ಇವನನ್ನ ಕರ್ಕೊಂಡು ಹೋಗಿ ಆ ಮಟನ್ ಅಂಗಡಿಯವರನ್ನ ಕರೆಸು, ಯಾವ ಮೇಕೆ ತಲೆ ಕೊಟ್ಟಿದ್ದಾನೆ ಅಂತ ಕೇಳೇ ಬಿಡೋಣ ಎಂದಿದ್ದಾರೆ. ಒಟ್ಟಾರೆ ಹಬ್ಬದ ದಿನ ಹಿರಿಯರ ಮಾತಿನಂತೆ ಮಟನ್ ತರುವಾಗ ಸರಿಯಾಗಿ ನೋಡಿ ತರಬೇಕು, ಇಲ್ಲವಾದ್ರೆ ಪೊಲೀಸ್ ಠಾಣೆಯಲ್ಲಿ ಸಾಂಬಾರ್ ಬಿಸಿ ಮಾಡಬೇಕಾಗಿತ್ತು.